ಕಣ್ತಪ್ಪಿನಿಂದ ಹಿಂಗಾಗಿರಬಹುದು. 2 ಕಂತಿನ ಹಣವನ್ನ ಹಾಕದೇ ಇರಬಹುದು. ಏನ್ ತಪ್ಪಾಗುತ್ತೆ? 2 ತಿಂಗಳ ಹಣ ಹಾಕದೇ ಇದ್ದರೆ ಏನ್ ತಪ್ಪಾಗುತ್ತೆ? ಏನಾಗುತ್ತೆ? ಕಣ್ತಪ್ಪಿನಿಂದ ಗೃಹಲಕ್ಷ್ಮಿ ದುಡ್ಡು ಹಾಕದೇ ಇರಬಹುದು. ರಿಪಬ್ಲಿಕ್ ಕನ್ನಡಕ್ಕೆ ಈ ಮಾತನ್ನು ಹೇಳಿದ್ದು ಶಾಸಕ ಶಿವಲಿಂಗೇಗೌಡ. 2 ತಿಂಗಳ ಹಣ ಹಾಕದಿದ್ರೆ ಏನಾಗುತ್ತೆ? ಹಣ ಹೋಗಿಲ್ಲ ಅಂದ್ರೆ ಆಯ್ತು ಹಾಕ್ತಾರೆ. ಇಷ್ಟಕ್ಕೆಲ್ಲ ಸಚಿವರ ತಲೆದಂಡ ಅಂದ್ರೆ ಹೇಗೆ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಪ್ರತಿಭಟನೆ ಮಾಡಲು ಬಿಜೆಪಿಗೆ ಯಾವ ನೈತಿಕತೆ ಇದೆ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಶಿವಲಿಂಗೇಗೌಡ. ಫೆಬ್ರವರಿ ಮಾರ್ಚ್ ಗೃಹಲಕ್ಷ್ಮಿ ಹಣ ಬಂದ ಬಗ್ಗೆ ಸಚಿವರು ಸುಳ್ಳು ಉತ್ತರ ಕೊಟ್ಟಿದ್ದಾರೆ ಅಂತ ಬಿಜೆಪಿ ಸದನದ ಒಳಗಡೆ ಹೋರಾಟ ಮಾಡ್ತಾ ಇದೆ. ಈ ಬಗ್ಗೆ ಮಾತನಾಡೋಕೆ ಹಿರಿಯ ಶಾಸಕರಂತ ಶಿವಲಿಂಗೇಗೌಡರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ ಸರ್. ಕೆಲವೊಂದಷ್ಟು ಕ್ಷೇತ್ರಗಳಿಗೆ ಸರ್ ಅಥವಾ ಕೆಲವೊಂದು ಜಿಲ್ಲೆಗಳಿಗೆ ಫೆಬ್ರವರಿ ಮಾರ್ಚ್ನ ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಆದ್ರೂ ಸಚಿವರು ತಪ್ಪು ಉತ್ತರ ಕೊಟ್ಟಿದ್ದಾರೆ ಅಂತ ಬಿಜೆಪಿ ಪ್ರಶ್ನೆ ಎತ್ತಿದೆ ಸರ್. ಸಾವಿರಾರು ಕೋಟಿ ಹಣವನ್ನ ವಿತರಣೆ ಮಾಡುವಂತ ಸಂದರ್ಭದಲ್ಲಿ ಕಾರಣಾಂತರದಿಂದ ಬೇಕು ಅಂತ ಏನ್ ಮಾಡಿರೋದಿಲ್ಲ. ವೈಯಕ್ತಿಕವಾದಂತ ಇಚ್ಛಾಶಕ್ತಿಯಿಂದ ಇಲ್ಲ ಹಣಕಾಸು ಇಲ್ಲ ಅನ್ನೋ ದೃಷ್ಟಿಯಿಂದಲೂ ಆಗಿಲ್ಲದೆ ಇರಕ್ಕ. ಆದ್ರೆ ಕಾರಣಾಂತರದಿಂದ ಯಾವುದೋ ಮಿಸ್ ಆಗಿರುತ್ತೆ. ಈಗ ಗೊತ್ತಾಗಿದೆ, ಅವ್ರಿಗೆ ಗೊತ್ತಿಲ್ಲ, ಉತ್ತರ ಅಧಿಕಾರಿಗಳು ಕೊಟ್ಟಿದ್ದಾರೆ, ಮಂತ್ರಿಗಳು ಹೇಳಿದ್ದಾರೆ. ಮಂತ್ರಿಗಳದು ತಪ್ಪಿರಲ್ಲ. ಈಗ ಅದು ಗೊತ್ತಾಗಿದೆ, 2 ತಿಂಗಳು ಹೋಗಿಲ್ಲ ಅಂತ ಗೊತ್ತಾಗಿದೆ. ಈಗ ಹಾಕ್ತಾರೆ. ಅದು ಯಾವ ದೊಡ್ಡ ವಿಚಾರ? ಇವ್ರಿಗೆ ನೈತಿಕತೆ ಏನಿದೆ? ಬಿಜೆಪಿ ಅವ್ರಿಗೆ ಗ್ಯಾರಂಟಿನೇ ಮಾಡಬಾರ್ದು, ಗ್ಯಾರಂಟಿನೇ ಕೊಡಬಾರ್ದು, ಗ್ಯಾರಂಟಿಯಿಂದ ಈ ದೇಶ ಹಾಳಾಗೋಗಿದೆ ಅಂತ ಹೇಳಿ ಭಾಷಣ ಮಾಡುವಂತ ಜನಕ್ಕೆ ಇವ್ರಿಗೆ ಹಾಕ್ಬೇಕು ಕಾಳಜಿ. ಹೋಗುತ್ತೆ 2 ತಿಂಗಳು ನಿಂತಿದ್ರೆ 2 ತಿಂಗಳು ಕೊಡ್ತಾರೆ. ಈಗ ಅವರು ಪ್ರಶ್ನೆ ಮಾಡ್ತಾ ಇರೋದು ಏಪ್ರಿಲ್ ಹಣ ಹಾಕೋರೆ, ಮಾರ್ಚ್ ಫೆಬ್ರವರಿ ಯಾಕೆ ಹಾಕ್ಲಿಲ್ಲ, ಎಲ್ಲಿ ಹೋಯ್ತು ಹಣ? 2 ತಿಂಗಳ ಹಣ ಎಲ್ಲಿ ಹೋಗಿದೆ ಅಂತ ಕಂಡಿಡಿಯೋಣ. ಅದ್ರೇನಾರ ಮಿಸ್ಯೂಸ್ ಆಗಿದ್ರೆ ಇಲ್ಲ ಏನಾರು ಆಗಿದ್ರೆ ಕಂಡಿಡಿಯೋಣ. ಅಧಿಕಾರಿಗಳು ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ, ಅದನ್ನು ಮಂತ್ರಿಗಳು ಹೇಳಿದ್ದಾರೆ. ಯಾವ ಅಧಿಕಾರಿ ಕೊಟ್ಟಿದ್ದಾನೆ ಉತ್ತರನ, ಯಾಕೆ ಹಿಂಗಾಯ್ತು ಅಂತ ಕಂಡಿಡಿಯೋಣ. ಅದಕ್ಕೆ ಯಾಕೆ ಪ್ರತಿಭಟನೆ? ಸದನಕ್ಕೆ ತಪ್ಪು ಉತ್ತರ ಕೊಟ್ಟಿದ್ದಾರೆ. ಸದನಕ್ಕೆ ತಪ್ಪು ಉತ್ತರನ ಅಧಿಕಾರಿ ಕೊಟ್ಟದ್ದು ಹೇಳ್ತಾರೆ. ಏನ್ ಮಂತ್ರಿಗಳು ತಿಳ್ಕೊಂಡೆ ಹೇಳ್ತಾರ? ದೊಡ್ಡ ಹಣಕಾಸಿನ ವ್ಯವಸ್ಥೆ ಅಲ್ಲ ಸರ್, ದೊಡ್ಡದು ವ್ಯವಸ್ಥೆ. ತಪ್ಪಾಗಿದ್ರೆ ಯಾರು ತಪ್ಪು ಮಾಡಿದ್ರೆ ಪರಿಶೀಲನೆ ಮಾಡೋಣ. ಅದಕ್ಕೆ ತಲೆದಂಡ ಆಗ್ಲಿ ಅಂತಿದ್ದಾರೆ ಸರ್. ತಲೆದಂಡೆ ಹಾಕಬೇಕು. ಅದಕ್ಕೆ ಯಾವ್ದೋ ಮಿಸ್ಟೇಕ್ ಅಲ್ಲಿ ದುಡ್ಡು ಹೋಗದೆ ಇದ್ರೆ ಟ್ರೆಜರಿಯಿಂದಲೇ ಮಿಸ್ ಆಗಿರ್ಬೋದಪ್ಪ. ತನಿಖೆ ಮಾಡ್ಸೋಣ. ಯಾರು ಅದಕ್ಕೆ ಹೊಣೆಗಾರರು ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸೋಣ. ಬಿಹಾರ್ ಚುನಾವಣೆ ಬಳಸ್ಕೊಂಡಿದೆ ಕಾಂಗ್ರೆಸ್ ಅಂತ ಆರೋಪ ಮಾಡ್ತಾವ್ರೆ ಸರ್. 2 ತಿಂಗಳ ಹಣನ ಬಿಹಾರ್ ಚುನಾವಣೆ ಬಳಸ್ಕೊಂಡು ತಗೊಂಡೋಗ್ಬಿಡುತ್ತೆ ಬಿಹಾರ್ಗೆ. ಇದು ಯಾರಾದ್ರೂ ಹೇಳೋಂತ ವಿಚಾರನ? ಏನು ಸರ್ಕಾರದಿಂದ ದುಡ್ಡು ಡ್ರಾ ಮಾಡ್ಕೊಂಡು ಬಿಹಾರ್ಗೆ ಹೊತ್ಕೊಂಡು ಹೋಗಕ್ಕಾಗತ್ತಾ? ಯಾಕ್ರಿ ಇಂತ ಪೊಳ್ಳೆಲ್ಲ ಮಾಡ್ತಾರೆ? ಪೊಳ್ಳ ಆಪಾದನೆಗಳು ಮಾಡಬಾರದು. ಈಗ ಹೋರಾಟ ಮಾಡ್ತಾ ಇದೆ ಸರ್. ಸದನ 10 ನಿಮಿಷ ಮುಂದಕ್ಕೆ ಹೋಗಿದೆ. ಈಗ ಮತ್ತೆ ಗದ್ದಲಾಗುವಂತ ಸಾಧ್ಯತೆ ಇದೆ ಸರ್. ಆಗ್ಲಿ, ಚರ್ಚೆ ಮಾಡೋಣ. ನಾವು ಮಾಡ್ತೀವಿ. ಅದೇನು ವಿಚಾರ ತಿಳಿದು ಅದು ಸತ್ಯ ಏನೈತೆ ಅಂತ ಹೊರಗೆ ತರೋಣ. ಯಾರು ಆ ದುಡ್ಡನ್ನು ಮಿಸ್ಯೂಸ್ ಮಾಡಿದ್ದಾರೆ ಅಂತ ಕೇಳೋಣ ನಾವು. ಇದಿಷ್ಟು ಶಿವಲಿಂಗೇಗೌಡರ ಮಾತು. 2 ತಿಂಗಳು ವ್ಯತ್ಯಾಸ ಆಗಿರಬಹುದು, ಅದನ್ನ ಸರಿಪಡಿಸುವಂತ ಕೆಲಸ ಮಾಡೋಣ. ಅದು ಎಲ್ಲಿ ಹೋಗಿದೆ ಅನ್ನುವಂತ ವಿಚಾರವನ್ನು ಕೂಡ ಬಯಲಿಗೆ ತರೋಣ ಅಂತ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸೆಂಟಿಮೆಂಟ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಕಣ್ತಪ್ಪಿನಿಂದ ಹಿಂಗಾಗಿರಬಹುದು. 2 ಕಂತಿನ ಹಣವನ್ನ ಹಾಕದೇ ಇರಬಹುದು. ಏನ್ ತಪ್ಪಾಗುತ್ತೆ? 2 ತಿಂಗಳ ಹಣ ಹಾಕದೇ ಇದ್ದರೆ ಏನ್ ತಪ್ಪಾಗುತ್ತೆ? ಏನಾಗುತ್ತೆ? ಕಣ್ತಪ್ಪಿನಿಂದ ಗೃಹಲಕ್ಷ್ಮಿ ದುಡ್ಡು ಹಾಕದೇ ಇರಬಹುದು. ರಿಪಬ್ಲಿಕ್ ಕನ್ನಡಕ್ಕೆ ಈ ಮಾತನ್ನು ಹೇಳಿದ್ದು ಶಾಸಕ ಶಿವಲಿಂಗೇಗೌಡ. 2 ತಿಂಗಳ ಹಣ ಹಾಕದಿದ್ರೆ ಏನಾಗುತ್ತೆ? ಹಣ ಹೋಗಿಲ್ಲ ಅಂದ್ರೆ ಆಯ್ತು ಹಾಕ್ತಾರೆ. ಇಷ್ಟಕ್ಕೆಲ್ಲ ಸಚಿವರ ತಲೆದಂಡ ಅಂದ್ರೆ ಹೇಗೆ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಪ್ರತಿಭಟನೆ ಮಾಡಲು ಬಿಜೆಪಿಗೆ ಯಾವ ನೈತಿಕತೆ ಇದೆ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಶಿವಲಿಂಗೇಗೌಡ. ಫೆಬ್ರವರಿ ಮಾರ್ಚ್ ಗೃಹಲಕ್ಷ್ಮಿ ಹಣ ಬಂದ ಬಗ್ಗೆ ಸಚಿವರು ಸುಳ್ಳು ಉತ್ತರ ಕೊಟ್ಟಿದ್ದಾರೆ ಅಂತ ಬಿಜೆಪಿ ಸದನದ ಒಳಗಡೆ ಹೋರಾಟ ಮಾಡ್ತಾ ಇದೆ. ಈ ಬಗ್ಗೆ ಮಾತನಾಡೋಕೆ ಹಿರಿಯ ಶಾಸಕರಂತ ಶಿವಲಿಂಗೇಗೌಡರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ ಸರ್. ಕೆಲವೊಂದಷ್ಟು ಕ್ಷೇತ್ರಗಳಿಗೆ ಸರ್ ಅಥವಾ ಕೆಲವೊಂದು ಜಿಲ್ಲೆಗಳಿಗೆ ಫೆಬ್ರವರಿ ಮಾರ್ಚ್ನ ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಆದ್ರೂ ಸಚಿವರು ತಪ್ಪು ಉತ್ತರ ಕೊಟ್ಟಿದ್ದಾರೆ ಅಂತ ಬಿಜೆಪಿ ಪ್ರಶ್ನೆ ಎತ್ತಿದೆ ಸರ್. ಸಾವಿರಾರು ಕೋಟಿ ಹಣವನ್ನ ವಿತರಣೆ ಮಾಡುವಂತ ಸಂದರ್ಭದಲ್ಲಿ ಕಾರಣಾಂತರದಿಂದ ಬೇಕು ಅಂತ ಏನ್ ಮಾಡಿರೋದಿಲ್ಲ. ವೈಯಕ್ತಿಕವಾದಂತ ಇಚ್ಛಾಶಕ್ತಿಯಿಂದ ಇಲ್ಲ ಹಣಕಾಸು ಇಲ್ಲ ಅನ್ನೋ ದೃಷ್ಟಿಯಿಂದಲೂ ಆಗಿಲ್ಲದೆ ಇರಕ್ಕ. ಆದ್ರೆ ಕಾರಣಾಂತರದಿಂದ ಯಾವುದೋ ಮಿಸ್ ಆಗಿರುತ್ತೆ. ಈಗ ಗೊತ್ತಾಗಿದೆ, ಅವ್ರಿಗೆ ಗೊತ್ತಿಲ್ಲ, ಉತ್ತರ ಅಧಿಕಾರಿಗಳು ಕೊಟ್ಟಿದ್ದಾರೆ, ಮಂತ್ರಿಗಳು ಹೇಳಿದ್ದಾರೆ. ಮಂತ್ರಿಗಳದು ತಪ್ಪಿರಲ್ಲ.
ಈಗ ಅದು ಗೊತ್ತಾಗಿದೆ. 2 ತಿಂಗಳು ಹೋಗಿಲ್ಲ ಅಂತ ಗೊತ್ತಾಗಿದೆ. ಈಗ ಹಾಕ್ತಾರೆ. ಅದ್ಯಾವ ದೊಡ್ಡ ವಿಚಾರ. ಇವ್ರಿಗೆ ನೈತಿಕತೆ ಏನಿದೆ? ಬಿಜೆಪಿಯವ್ರಿಗೆ ಗ್ಯಾರಂಟಿನೇ ಮಾಡಬಾರ್ದು, ಗ್ಯಾರಂಟಿನೇ ಕೊಡಬಾರ್ದು, ಗ್ಯಾರಂಟಿಯಿಂದ ಈ ದೇಶ ಹಾಳಾಗೋಗಿದೆ ಅಂತೇಳಿ ಭಾಷಣ ಮಾಡುವಂತ ಜನಕ್ಕೆ ಇವ್ರಿಗೆ ಹಾಕ್ಬೇಕು ಕಾಳಜಿ. ಹೋಗುತ್ತೆ 2 ತಿಂಗಳು ನಿಂತಿದ್ರೆ 2 ತಿಂಗಳು ಕೊಡ್ತಾರೆ. ಈಗ ಅವ್ರು ಪ್ರಶ್ನೆ ಮಾಡ್ತಾ ಇರೋದು ಏಪ್ರಿಲ್ ಹಣ ಹಾಕೋರೆ, ಮಾರ್ಚ್ ಫೆಬ್ರವರಿ ಯಾಕೆ ಹಾಕ್ಲಿಲ್ಲ, ಎಲ್ಲಿ ಹೋಯ್ತಾ ಹಣ? 2 ತಿಂಗಳ ಹಣ ಎಲ್ಲಿ ಹೋಗಿದೆ ಅಂತ ಕಂಡಿಡಿಯೋಣ. ಅದ್ರೇನಾರ ಮಿಸ್ಯೂಸ್ ಆಗಿದ್ರೆ ಇಲ್ಲ ಏನಾರು ಆಗಿದ್ರೆ ಕಂಡಿಡಿಯೋಣ. ಅಧಿಕಾರಿಗಳು ಅವರಿಗೆ ಉತ್ತರ ಕೊಟ್ಟಿದ್ದಾರೆ, ಅದನ್ನು ಮಂತ್ರಿಗಳು ಹೇಳಿದ್ದಾರೆ. ಯಾವ ಅಧಿಕಾರಿ ಕೊಟ್ಟಿದ್ದಾನೆ ಉತ್ತರನ, ಯಾಕೆ ಹಿಂಗಾಯ್ತು ಅಂತ ಕಂಡಿಡಿಯೋಣ. ಅದಕ್ಕೆ ಯಾಕೆ ಪ್ರತಿಭಟನೆ? ಸದನಕ್ಕೆ ತಪ್ಪು ಉತ್ತರ ಕೊಟ್ಟಿದ್ದಾರೆ. ಸದನಕ್ಕೆ ತಪ್ಪು ಉತ್ತರನ ಅಧಿಕಾರಿ ಕೊಟ್ಟದ್ದು ಹೇಳ್ತಾರೆ. ಏನ್ ಮಂತ್ರಿಗಳು ತಿಳ್ಕೊಂಡೇ ಹೇಳ್ತಾರ? ದೊಡ್ಡ ಹಣಕಾಸಿನ ವ್ಯವಸ್ಥೆ ಅಲ್ಲ ಸರ್, ದೊಡ್ಡದು ಹಣಕಾಸಿನ ವ್ಯವಸ್ಥೆ. ತಪ್ಪಾಗಿದ್ರೆ ಯಾರು ತಪ್ಪು ಮಾಡಿದ್ರೆ ಪರಿಶೀಲನೆ ಮಾಡೋಣ. ಅದಕ್ಕೆ ತಲೆದಂಡ ಆಗ್ಲಿ ಅಂತಿದ್ದಾರೆ ಸರ್. ತಲೆದಂಡೆ ಹಾಕಬೇಕು. ಅದಕ್ಕೆ ಯಾವ್ದೋ ಮಿಸ್ಟೇಕ್ ಅಲ್ಲಿ ದುಡ್ಡು ಹೋಗದೆ ಇದ್ರೆ ಟ್ರೆಜರಿಯಿಂದಲೇ ಮಿಸ್ ಆಗಿರ್ಬೋದಪ್ಪ. ತನಿಖೆ ಮಾಡ್ಸೋಣ. ಯಾರು ಅದಕ್ಕೆ ಹೊಣೆಗಾರರು ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸೋಣ. ಬಿಹಾರ್ ಚುನಾವಣೆ ಬಳಸ್ಕೊಂಡಿದ್ದೆ ಕಾಂಗ್ರೆಸ್ ಅಂತ ಆರೋಪ ಮಾಡ್ತಾವ್ರೆ ಸರ್. 2 ತಿಂಗಳ ಹಣನ ಬಿಹಾರ್ ಚುನಾವಣೆ ಬಳಸ್ಕೊಂಡು ಹಿಂಗೆ ತಗೊಂಡೋಗ್ಬಿಡುತ್ತೆ ಬಿಹಾರ್ಗೆ. ಇದೇ ನೀವು ಯಾರಾದ್ರೂ ಹೇಳೋಂತ ವಿಚಾರನ ಏನು ಸರ್ಕಾರದಿಂದ ದುಡ್ಡು ಡ್ರಾ ಮಾಡ್ಕೊಂಡು ಬಿಹಾರ್ಗೆ ಹೊತ್ಕೊಂಡು ಹೋಗಕ್ಕಾಗತ್ತಾ? ಯಾಕ್ರಿ ಇಂಥ ಪೊಳ್ಳೆಲ್ಲ ಮಾಡ್ತಾರೆ? ಪೊಳ್ಳ ಆಪಾದನೆಗಳು ಮಾಡಬಾರದು. ಈಗ ಹೋರಾಟ ಮಾಡ್ತಾ ಇದೆ ಸರ್. ಸದನ 10 ನಿಮಿಷ ಮುಂದಕ್ಕೆ ಹೋಗಿದೆ. ಈಗ ಮತ್ತೆ ಗದ್ದಲ ಆಗುವಂತ ಸಾಧ್ಯತೆ ಇದೆ ಸರ್. ಆಗ್ಲಿ, ಚರ್ಚೆ ಮಾಡೋಣ. ನಾವು ಮಾಡ್ತೀವಿ. ಅದೇನು ವಿಚಾರ ತಿಳಿದು ಅದು ಸತ್ಯ ಏನೈತೆ ಅಂತ ಹೊರಗೆ ತರೋಣ. ಯಾರು ಆ ದುಡ್ಡನ್ನು ಮಿಸ್ಯೂಸ್ ಮಾಡಿದ್ದಾರೆ ಅಂತ ಕೇಳೋಣ ನಾವು. ಇದಿಷ್ಟು ಶಿವಲಿಂಗೇಗೌಡರ ಮಾತು. 2 ತಿಂಗಳು ವ್ಯತ್ಯಾಸ ಆಗಿರಬಹುದು, ಅದನ್ನ ಸರಿಪಡಿಸುವಂತ ಕೆಲಸ ಮಾಡೋಣ. ಅದು ಎಲ್ಲಿ ಹೋಗಿದೆ ಅನ್ನುವಂತ ವಿಚಾರವನ್ನು ಕೂಡ ಬಯಲಿಗೆ ತರೋಣ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸೆಂಟಿಮೆಂಟ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಕಣ್ತಪ್ಪಿನಿಂದ ಹಿಂಗಾಗಿರಬಹುದು. 2 ಕಂತಿನ ಹಣವನ್ನ ಹಾಕದೇ ಇರಬಹುದು. ಏನ್ ತಪ್ಪಾಗುತ್ತೆ? 2 ತಿಂಗಳ ಹಣ ಹಾಕದೇ ಇದ್ದರೆ ಏನ್ ತಪ್ಪಾಗುತ್ತೆ? ಏನಾಗುತ್ತೆ? ಕಣ್ತಪ್ಪಿನಿಂದ ಗೃಹಲಕ್ಷ್ಮಿ ದುಡ್ಡು ಹಾಕದೇ ಇರಬಹುದು. ರಿಪಬ್ಲಿಕ್ ಕನ್ನಡಕ್ಕೆ ಈ ಮಾತನ್ನು ಹೇಳಿದ್ದು ಶಾಸಕ ಶಿವಲಿಂಗೇಗೌಡ. 2 ತಿಂಗಳ ಹಣ ಹಾಕದಿದ್ರೆ ಏನಾಗುತ್ತೆ? ಹಣ ಹೋಗಿಲ್ಲ ಅಂದ್ರೆ ಆಯ್ತು, ಹಾಕ್ತಾರೆ. ಇಷ್ಟಕ್ಕೆಲ್ಲ ಸಚಿವರ ತಲೆದಂಡ ಅಂದ್ರೆ ಹೇಗೆ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಪ್ರತಿಭಟನೆ ಮಾಡಲು ಬಿಜೆಪಿಗೆ ಯಾವ ನೈತಿಕತೆ ಇದೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಶಿವಲಿಂಗೇಗೌಡ. ಫೆಬ್ರವರಿ ಮಾರ್ಚ್ ಗೃಹಲಕ್ಷ್ಮಿ ಹಣ ಬಂದ ಬಗ್ಗೆ ಸಚಿವರು ಸುಳ್ಳು ಉತ್ತರ ಕೊಟ್ಟಿದ್ದಾರೆ ಅಂತ ಬಿಜೆಪಿ ಸದನದ ಒಳಗಡೆ ಹೋರಾಟ ಮಾಡ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ಶಾಸಕರಂತ ಶಿವಲಿಂಗೇಗೌಡರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ ಸರ್. ಕೆಲವೊಂದಷ್ಟು ಕ್ಷೇತ್ರಗಳಿಗೆ ಸರ್ ಅಥವಾ ಕೆಲವೊಂದು ಜಿಲ್ಲೆಗಳಿಗೆ ಫೆಬ್ರವರಿ ಮಾರ್ಚ್ನ ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಆದ್ರೂ ಸಚಿವರು ತಪ್ಪು ಉತ್ತರ ಕೊಟ್ಟಿದ್ದಾರೆ ಅಂತ ಬಿಜೆಪಿ ಪ್ರಶ್ನೆ ಎತ್ತಿದೆ ಸರ್. ಸಾವಿರಾರು ಕೋಟಿ ಹಣವನ್ನ ವಿತರಣೆ ಮಾಡುವಂತ ಸಂದರ್ಭದಲ್ಲಿ ಕಾರಣಾಂತರದಿಂದ ಬೇಕು ಅಂತ ಏನ್ ಮಾಡಿರೋದಿಲ್ಲ. ವೈಯಕ್ತಿಕವಾದಂತ ಇಚ್ಛಾಶಕ್ತಿಯಿಂದ ಇಲ್ಲ ಹಣಕಾಸು ಇಲ್ಲ ಅನ್ನೋ ದೃಷ್ಟಿಯಿಂದಲೂ ಆಗಿಲ್ಲದೆ ಇರಕ್ಕ. ಆದ್ರೆ ಕಾರಣಾಂತರದಿಂದ ಯಾವುದೋ ಮಿಸ್ ಆಗಿರುತ್ತೆ. ಈಗ ಗೊತ್ತಾಗಿದೆ, ಅವ್ರಿಗೆ ಗೊತ್ತಿಲ್ಲ. ಉತ್ತರ ಅಧಿಕಾರಿಗಳು ಕೊಟ್ಟಿದ್ದಾರೆ, ಮಂತ್ರಿಗಳು ಹೇಳಿದ್ದಾರೆ. ಮಂತ್ರಿಗಳದು ತಪ್ಪಿರಲ್ಲ. ಈಗ ಅದು ಗೊತ್ತಾಗಿದೆ. 2 ತಿಂಗಳು ಹೋಗಿಲ್ಲ ಅಂತ ಗೊತ್ತಾಗಿದೆ. ಈಗ ಹಾಕ್ತಾರೆ. ಅದ್ಯಾವ ದೊಡ್ಡ ವಿಚಾರ. ಇವ್ರಿಗೆ ನೈತಿಕತೆ ಏನಿದೆ? ಬಿಜೆಪಿಯವ್ರಿಗೆ ಗ್ಯಾರಂಟಿನೇ ಮಾಡಬಾರ್ದು, ಗ್ಯಾರಂಟಿನೇ ಕೊಡಬಾರ್ದು, ಗ್ಯಾರಂಟಿಯಿಂದ ಈ ದೇಶ ಹಾಳಾಗೋಗಿದೆ ಅಂತೇಳಿ ಭಾಷಣ ಮಾಡುವಂತ ಜನಕ್ಕೆ ಇವ್ರಿಗೆ ಹಾಕ್ಬೇಕು ಕಾಳಜಿ. ಹೋಗುತ್ತೆ 2 ತಿಂಗಳು ನಿಂತಿದ್ರೆ 2 ತಿಂಗಳು ಕೊಡ್ತಾರೆ. ಈಗ ಅವ್ರು ಪ್ರಶ್ನೆ ಮಾಡ್ತಾ ಇರೋದು ಏಪ್ರಿಲ್ ಹಣ ಹಾಕೋರೆ, ಮಾರ್ಚ್ ಫೆಬ್ರವರಿ ಯಾಕೆ ಹಾಕ್ಲಿಲ್ಲ, ಎಲ್ಲಿ ಹೋಯ್ತಾ ಹಣ? 2 ತಿಂಗಳ ಹಣ ಎಲ್ಲಿ ಹೋಗಿದೆ ಅಂತ ಕಂಡಿಡಿಯೋಣ. ಅದ್ರೇನಾರ ಮಿಸ್ಯೂಸ್ ಆಗಿದ್ರೆ ಇಲ್ಲ ಏನಾರು ಆಗಿದ್ರೆ ಕಂಡಿಡಿಯೋಣ. ಅಧಿಕಾರಿಗಳು ಅವರಿಗೆ ಉತ್ತರ ಕೊಟ್ಟಿದ್ದಾರೆ, ಅದನ್ನು ಮಂತ್ರಿಗಳು ಹೇಳಿದ್ದಾರೆ. ಯಾವ ಅಧಿಕಾರಿ ಕೊಟ್ಟಿದ್ದಾನೆ ಉತ್ತರನ, ಯಾಕೆ ಹಿಂಗಾಯ್ತು ಅಂತ ಕಂಡಿಡಿಯೋಣ. ಅದಕ್ಕೆ ಯಾಕೆ ಪ್ರತಿಭಟನೆ? ಸದನಕ್ಕೆ ತಪ್ಪು ಉತ್ತರ ಕೊಟ್ಟಿದ್ದಾರೆ. ಸದನಕ್ಕೆ ತಪ್ಪು ಉತ್ತರನ ಅಧಿಕಾರಿ ಕೊಟ್ಟದ್ದು ಹೇಳ್ತಾರೆ. ಏನ್ ಮಂತ್ರಿಗಳು ತಿಳ್ಕೊಂಡೇ ಹೇಳ್ತಾರ? ದೊಡ್ಡ ಹಣಕಾಸಿನ ವ್ಯವಸ್ಥೆ ಅಲ್ಲ ಸರ್, ದೊಡ್ಡದು ಹಣಕಾಸಿನ ವ್ಯವಸ್ಥೆ. ತಪ್ಪಾಗಿದ್ರೆ ಯಾರು ತಪ್ಪು ಮಾಡಿದ್ರೆ ಪರಿಶೀಲನೆ ಮಾಡೋಣ. ಅದಕ್ಕೆ ತಲೆದಂಡ ಆಗ್ಲಿ ಅಂತಿದ್ದಾರೆ ಸರ್. ತಲೆದಂಡೆ ಹಾಕಬೇಕು. ಅದಕ್ಕೆ ಯಾವ್ದೋ ಮಿಸ್ಟೇಕ್ ಅಲ್ಲಿ ದುಡ್ಡು ಹೋಗದೆ ಇದ್ರೆ ಟ್ರೆಜರಿಯಿಂದಲೇ ಮಿಸ್ ಆಗಿರ್ಬೋದಪ್ಪ. ತನಿಖೆ ಮಾಡ್ಸೋಣ. ಯಾರು ಅದಕ್ಕೆ ಹೊಣೆಗಾರರು ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸೋಣ. ಬಿಹಾರ್ ಚುನಾವಣೆ ಬಳಸ್ಕೊಂಡಿದ್ದೆ ಕಾಂಗ್ರೆಸ್ ಅಂತ ಆರೋಪ ಮಾಡ್ತಾವ್ರೆ ಸರ್. 2 ತಿಂಗಳ ಹಣನ ಬಿಹಾರ್ ಚುನಾವಣೆ ಬಳಸ್ಕೊಂಡು ಹಿಂಗೆ ತಗೊಂಡೋಗ್ಬಿಡುತ್ತೆ ಬಿಹಾರ್ಗೆ. ಇದೇ ನೀವು ಯಾರಾದ್ರೂ ಹೇಳೋಂತ ವಿಚಾರನ ಏನು ಸರ್ಕಾರದಿಂದ ದುಡ್ಡು ಡ್ರಾ ಮಾಡ್ಕೊಂಡು ಬಿಹಾರ್ಗೆ ಹೊತ್ಕೊಂಡು ಹೋಗಕ್ಕಾಗತ್ತಾ? ಯಾಕ್ರಿ ಇಂಥ ಪೊಳ್ಳೆಲ್ಲ ಮಾಡ್ತಾರೆ? ಪೊಳ್ಳ ಆಪಾದನೆಗಳು ಮಾಡಬಾರದು. ಈಗ
ಈಗ ಹೋರಾಟ ಮಾಡ್ತಾ ಇದೆ ಸರ್, ಸದನ 10 ನಿಮಿಷ ಮುಂದಕ್ಕೆ ಹೋಗಿದೆ, ಈಗ ಮತ್ತೆ ಗದ್ದಲ ಆಗುವಂತ ಸಾಧ್ಯತೆ ಇದೆ ಸರ್. ಆಗ್ಲಿ, ಚರ್ಚೆ ಮಾಡೋಣ, ನಾವು ಮಾಡ್ತೀವಿ. ಅದೇನು ವಿಚಾರ ತಿಳಿದು ಅದು ಸತ್ಯ ಏನೈತೆ ಅಂತ ಹೊರಗೆ ತರೋಣ. ಯಾರು ಆ ದುಡ್ಡನ್ನು ಮಿಸ್ಯೂಸ್ ಮಾಡಿದ್ದಾರೆ ಅಂತ ಕೇಳೋಣ ನಾವು. ಇದಿಷ್ಟು ಶಿವಲಿಂಗೇಗೌಡರ ಮಾತು. 2 ತಿಂಗಳು ವ್ಯತ್ಯಾಸ ಆಗಿರಬಹುದು, ಅದನ್ನ ಸರಿಪಡಿಸುವಂತ ಕೆಲಸ ಮಾಡೋಣ, ಅದು ಎಲ್ಲಿ ಹೋಗಿದೆ ಅನ್ನುವಂತ ವಿಚಾರವನ್ನು ಕೂಡ ಬಯಲಿಗೆ ತರೋಣ ಅಂತ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್, ಸೆಂಟಿಮೆಂಟ್ ರಿಪಬ್ಲಿಕ್ ಕನ್ನಡ, ಬೆಳಗಾವಿ.